ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ಬ್ರೆಡ್ ಬರ್ಗರ್ ಮಾಡೋಣ. ಈಗ ನಾನು ತವಾದಲ್ಲಿ ಬಾಣಲಿಟ್ಟಿದ್ದೀನಿ, ಅದು ಕಾಯಲ್ಲಿ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ರೆಸಿಪಿ, ಮಕ್ಕಳಿಗೆಲ್ಲ ಮನೇಲೇ ಮಾಡಿಕೊಡ್ಬೋದು ನಾವು. ಹೊರಗಡೆ ನೋಡಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಎಲ್ಲ ಕಟ್ ಮಾಡಿದ್ನಲ್ಲ, ಎಲ್ಲನೂ ಕೂಡ ಒಟ್ಟಿಗೆ ಸೇರಿಸ್ತಾಯಿದ್ದೀನಿ. ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಎಗ್ ಮಸಾಲೆ ಹಾಕ್ತಾಯಿದ್ದೀನಿ, ಪೌಡ್ರು. ಸ್ವಲ್ಪ ರೆಡ್ ಚಿಲ್ಲಿ ಹಾಕೋಣ. ಸ್ವಲ್ಪ ಧನಿಯಾ ಹಾಕ್ತಾಯಿದ್ದೀನಿ. ಎಲ್ಲ ಒಂದು ಕಡೆಯಿಂದ ಫ್ರೈ ಮಾಡೋಣ. ಮಕ್ಕಳೆಲ್ಲ ತರಕಾರಿ ಹಾಗೆ ತಿನ್ನಲ್ಲ, ಹಾಗಾಗಿ ಈ ಥರ ಮಾಡಿ ಮಕ್ಕಳು ಕೊಡ್ಬೋದು. ನೋಡಿ, ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನನಗೆ ತಾವುಗಳು ಸಪೋರ್ಟ್ ಮಾಡಬೇಕು. ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಹಾಗಾಗಿ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಯಾವುದೇ ವೀಡಿಯೋಗಳು ಹಾಕಿದ್ರು ಫಸ್ಟು ನಿಮಗೆದ್ದು ಬರುತ್ತೆ, ವೀಡಿಯೋ ಪ್ಲಿಂಕ್ ಆಗುತ್ತೆ. ಹಾಗಾಗಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಬಾಡಿಸ್ಕೊಳ್ಳೋಣ. ಮಕ್ಕಳಿಗೆ ನೋಡಿ, ಬ್ರೆಡ್ ಟೋಸ್ಟ್ ಮಾಡಿ ಈ ರೀತಿ ಎರಡು ಕಡೆ ಟೋಸ್ಟ್ ಮಾಡಿರೋ ಬ್ರೆಡ್ಗೆ ಈ ರೀತಿ ಎರಡು ಕಡೆ ಹಾಕಿ ಅದನ್ನು ಕೂಡ ಸ್ವಲ್ಪ ಟೋಸ್ಟ್ ಮಾಡ್ಕೊಳ್ಳೋಣ. ಬ್ರೆಡ್ಡು ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಹೊರಗಡೆ ಎಲ್ಲವ ಒಂದು 4-3 ಕೊಡ್ತಾರೆ ಪೀಸ್ಗಳು. ಅದಕ್ಕೆ 150-200 ದುಡ್ಡು ಕೊಡೋ ಬದಲು ಮನೇಲೇ ಈಸಿಯಾಗಿ ಮಾಡ್ಕೊಬೋದು ನಾವು. ಮನಸ್ಸಿದ್ದರೆ ಮಾರ್ಗ ಎನ್ನುವಂತೆ ನಾವು ಮನೇಲೇ ಮಕ್ಕಳಿಗೆ ಹೆಲ್ತಿಯಾಗಿ ಮಾಡಿಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಯಾವಾಗಲೂ ಒಂದು ಸಲ ನಾವೇ ಮಾಡೋದ್ರಿಂದ ಹೆಲ್ತಿಯಾಗಿರುತ್ತೆ. ತಿಂಡಿಗಳಿಗೆ ಯಾವುದೇ ಟೇಸ್ಟ್ ಪೌಡ್ರು ಕೂಡ ಹಾಕಲ್ಲ. ಹಾಗಾಗಿ ತಾವೆಲ್ಲ ಮನೇಲೇ ಮಾಡಿ ಮಕ್ಕಳು ಮಾಡಿಕೊಡಿ, ತಿನ್ನಲಿ ಅಪರೂಪಕ್ಕೆ. ನಾನು ಬ್ರೆಡ್ಗೆಲ್ಲ ಈ ಥರ ಮಾಡಿ ಎಲ್ಲನೂ ಎರಡು ಕಡೆನೂ ಫಸ್ಟೇ ಬ್ರೆಡ್ಡನ್ನ ಟೋಸ್ಟ್ ಮಾಡಿ ಇಟ್ಟು ಮತ್ತೆ ಅದನ್ನು ಎರಡು ಕಡೆನೂ ಮಾಡ್ತಾಯಿದ್ದೀನಿ. ನೋಡಿ, ಈಗ ಖಾಲಿ ಬ್ರೆಡ್ ಮಾಡ್ತಾಯಿದ್ದೀನಿ ಎರಡು ಕಡೆ. ಮತ್ತು ಅದಕ್ಕೆ ನಾವು ಗ್ರೇವಿ ಮಾಡಿದ್ದೀವಲ್ಲ ಅದನ್ನು ಹಾಕಿ ಎಲ್ಲ ಒಂದು ಕಡೆ ಮತ್ತೆ ಫ್ರೈ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವೊಂದು ಸಲ ವೀಡಿಯೋ ಮಾಡಲ್ಲ, ಮಕ್ಳಿಗೆ ಹಾಗೆ ಮಾಡಿಕೊಟ್ಬಿಡ್ತೀವಿ. ಈ ದಿನ ನಾನು ವೀಡಿಯೋ ಮಾಡಿದ್ದೀನಿ. ನೋಡಿ, ಏನು 10 ನಿಮಿಷದಲ್ಲಿ ಎಲ್ಲ ಮಾಡ್ಬೋದು. ವೆಜಿಟೇಬಲ್ಸ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೆ, ಈರುಳ್ಳಿ ಎಲ್ಲನೂ, ಆನಿಯನು ಎಲ್ಲ ಒಂದೇ ಸಲ ಬೇಗ ಮಾಡ್ಬೋದು. ಉರಿ ಮೀಡಿಯಮ್ ಆಗಿರಲಿ. ಸ್ವಲ್ಪ ಅದಕ್ಕೆ ಆಯಲ್ ಸವರ್ಕೊಂಡು ಆಮೇಲೆ ನೀವು ಅದನ್ನು ಟೋಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈಗ ಇವತ್ತು ಮಾಡಿರೋದು ಮನೆ ಜನಕ್ಕೆಲ್ಲ ಮಾಡಿದ್ದೀನಿ. ಮಕ್ಕಳಿಗೆ, ದೊಡ್ಡವರೆಲ್ಲ ತಿನ್ಬೋದಲ್ಲ ಅಂತ. ಹಾಗಾಗಿ ತುಂಬ ರೇರಾಗಲ್ವಾ, ಎಲ್ಲ ತಿಂತಾಯಿದ್ದೀವಿ ನಾವು. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ವಾವ್, ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗೂ ಇದೆ. ನೋಡ್ತಾಯಿದ್ರೆ ಆಹಾ, ಬಾಯಲ್ಲಿ ನೀರು ಬರ್ತಾಯಿದೆ. ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.